ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಬೆಂಗಳೂರಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಮಾಜಿ ಸ್ಪೀಕರ್ ಆದ KG ಬೋಪಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡಿದಿರಿ ಬೆಳಿಗ್ಗೆಯಿಂದ ಅದೇ ಸುದ್ದಿ ಆಗ್ತಾ ಇದೆ. ಏನು ಪ್ರಕರಣ ಸರ್ ಇದು, ಏನಾಗಿದೆ ಅಂತ ಹೇಳುವಂಥದ್ದು? ಇವತ್ತು ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ವಿನಯ್ ಸೋಮಯ್ಯ ಹಾಗೆ ಬಿರ್ರಾಣಿ ಒಬ್ಬರು ವಿಷ್ಣು ನಾಚಪ್ಪ ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ BJP ರಾಜ್ಯ ಕಾರ್ಯಕಾರಿಣಿಯಲ್ಲಿ ಇರುವಂಥ ರಾಜೇಂದ್ರ ಅಂತ ಹೇಳೋರು ಅವ್ರದ್ದೇ ಆದಂಥ ಒಂದು ಗ್ರೂಪ್ ಮಾಡಿ ಕೊಡಗು ಜಿಲ್ಲೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಜನರ ಗಮನ ಸೆಳೆಯೋದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ರು. ಅನೇಕರು ಅದಕ್ಕೆ ರಿಯಾಕ್ಷನ್ ಕೊಡ್ತಾಯಿದ್ರು. ಭಾಳ ಜನ ಆ ಗ್ರೂಪಲ್ಲಿ ಸೇರಿಕೊಂಡಿದ್ದಾರೆ. ಈ ಹಿನ್ನೆಲೆ ಒಳಗೆ ಸಾಕಷ್ಟು ಚರ್ಚೆಗಳು ಎಲ್ಲವೂ ಆಗ್ತದೆ. ಇದು ಸರ್ವೇ ಸಾಮಾನ್ಯ. ಒಂದು ಕೆಲವು ತಿಂಗಳ ಹಿಂದೆ ನಾಪೊಕ್ಲಿನ ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಒಂದು ಶೌಚಾಲಯ ಟಾಯ್ಲೆಟ್ ಇದು ಗಬ್ಬೆ ಇರ್ತಾ ಇದೆ ಅಂತ ಹೇಳಿ ಅದಕ್ಕೆ ವಿರಾಜಪೇಟೆ ಶಾಸಕರ ಫೋಟೋವನ್ನು ಟ್ಯಾಗ್ ಮಾಡಿ ಹಾಕಿದ್ರು. ಅದರ ವಿರುದ್ಧ ಅವರ ಪಕ್ಷದ ವಕ್ತಾರ ಅಂತ ಹೇಳಿಕೊಂಡು ತೆನ್ನೀರ ಮೈನಾ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಯಾವ ದರೋಡೆ, ಮರ್ಡರ್, ಇನ್ನೊಂದು ಏನೇನು ಪ್ರಕರಣಗಳಾದರೂ ಪೊಲೀಸು ಇಷ್ಟು ಕ್ವಿಕ್ಕಾಗಿ ಆ್ಯಕ್ಷನ್ ಇಲ್ಲ. FIR ಮಾಡಿ ಅದನ್ನು ಪೊಲೀಸು ಅವರನ್ನು ಹುಡುಕಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ನನಗೆ ತಕ್ಷಣ ಗಮನಕ್ಕೆ ಬಂತು. ನಾನು ಇವತ್ತು ಕಾನೂನು ಏನು ಹೇಳ್ತಾ ಇದೆ, ಯಾವುದೇ ಪ್ರಕರಣಗಳು 7 ವರ್ಷದ ಒಳಗೆ ಅದಕ್ಕೆ ಶಿಕ್ಷೆ ಇದ್ದರೆ ಅವರಿಗೆ ಹಳೆ BNS ಇದು CRPC ಪ್ರಕಾರ 41D ನೋಟಿಸ್ ಕೊಡಬೇಕು, ಅಥವಾ ಈಗಿನ ಹೊಸ 35 ಭಾರತೀಯ ನೀತಿ ಸುರಕ್ಷಾ ಸಂಹಿತೆ ಅದರ ಪ್ರಕಾರ ನೋಟಿಸ್ ಕೊಡಬೇಕು ಅಂತ ಹೇಳುವಂಥದ್ದು ಕಾನೂನು. ಇದು ಎಲ್ಲವನ್ನೂ ಉಲ್ಲಂಘನೆ ಮಾಡಿ ನೇರವಾಗಿ ಅವ್ರನ್ನ ಅರೆಸ್ಟಿಗೆ ಹೋಗಿದ್ದಾರೆ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಇದನ್ನು ಪೊಲೀಸ್ ಗಮನಕ್ಕೆ, SP ಅವರ ಗಮನಕ್ಕೆ ತಂದೆ. ಏನು ಕಾಂಗ್ರೆಸ್ಗೆ ಒಂದು ಕಾನೂನು, ನಮಗೆ ಬೇರೆಯವರಿಗೆ ಒಂದು ಕಾನೂನು, ಎಲ್ಲಿದೆ ಈ ರೀತಿ ನೀವು ಪೊಲೀಸ್ ಕಳ್ಸೋಕ್ಕೆ ನೋಟಿಸ್ ಕಳಿಸಿ ಅಂತ ಹೇಳಿದಾಗ ಒಂದು ಸ್ವಲ್ಪ ಸುಮ್ಮನೆ ಆದರೂ. ಇದು ನಮಗೆ ಗೊತ್ತಿತ್ತು ಏನಾದರೂ ಮಾಡ್ತಾರೆ. ತಕ್ಷಣ ನಾವು ಅದಕ್ಕೆ ನಿರೀಕ್ಷಣಾ ಜಾಮೀನು 3 ದಿವಸದಲ್ಲಿ ತಗೊಂಡು ಮತ್ತು ಆ FIR ಏನು ಮಾಡಿದ್ದಾರೆ ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಇವತ್ತು ಅದು ತಡೆಯಾಜ್ಞೆ ಕೂಡ ಕೊಟ್ಟಿದ್ದಾರೆ. ಅದು ಹಾಗೆ ಇದೆ. ಇದು ಅಷ್ಟಕ್ಕೆ ಸೀಮಿತ ಆಗಿದ್ದರೆ ಸರಿ. ಅದಾದ ನಂತರ ಅವರನ್ನು ರೌಡಿಗಳು ಅಂಥೇಳಿ ಬಿಂಬಿಸುವಂಥ ಪ್ರಯತ್ನ ನಿರಂತರವಾಗಿ ಆಗ್ತಾಯಿದೆ. ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದು. ಅದರ ಜೊತೆಗೆ ಇತ್ತೀಚೆಗೆ ಅವರ 3 ಜನರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಹೇಳಿ ಯಾರ್ಯಾರದ್ದು ಇವ್ರದೇ ಕುಮ್ಮಕ್ಕಿನಿಂದ ಅವ್ರಿಗೆ ಪ್ರೊಸೀಜರ್ ಇದೆ. ಹಳೆ 107 ಅಥವಾ ಈಗಿನ 126 ಗುಡ್ ಬಿಹೇವಿಯರ್ ಆಗಬೇಕು, ಸೆಕ್ಯೂರಿಟಿ ಕೊಡಬೇಕು ಅಂಥೇಳಿ ಪ್ರೊಸೀಜರ್ ಇದೆ. ಪೊಲೀಸು ತಹಸೀಲ್ದಾರ್ಗೆ ರಿಪೋರ್ಟ್ ಹಾಕಬೇಕು, ತಹಸೀಲ್ದಾರರು ಇದು ಮಾಡಿ ಅವರಿಗೆ ಶೋಕಾಸ್ ನೋಟಿಸ್ ಕೊಡಬೇಕು. ಇದು ಯಾವುದೂ ಇಲ್ಲ. ನೇರವಾಗಿ ಮಡಿಕೇರಿ ನಗರದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಯಾರೋ ದಿಲೀಪ್ ಅಂತ, ಫೋನ್ ಮಾಡಿ ಅವರಿಗೆ ಹೇಳ್ತಾರೆ, ನಿಮ್ಮ ಮೇಲೆ ಹೀಗೆ ಕೇಸ್ ದಾಖಲಾಗಿದೆ, ನೀವು ತಹಸೀಲ್ದಾರ ಆಫೀಸ್ಗೆ ಹೋಗಿ ಸೈನ್ ಮಾಡಬೇಕು, ನಿಮಗೆ ಬೇಕಾದರೆ ಆ ನೋಟಿಸದು ಕಾಪಿಯನ್ನು ವಾಟ್ಸಪ್ಪಲ್ಲಿ ಕಳಿಸ್ತೇನೆ, ದಿಮಾಕಿನ ಮಾತಾಡಿದ್ರು. ನನ್ನ ಗಮನಕ್ಕೆ ತಂದರು. ನಾನು ಹೇಳಿದೆ, ನೀವು ಯಾವ ಕಾರಣಕ್ಕೂ ಹೋಗಬಾರ್ದು, ಪ್ರೊಸೀಜರ್ ಇದೆ, ಅದು ಏನು ನೋಟಿಸ್ ಉಂಟು ನೋಟಿಸ್ ತಂದರೆ ಕೊಡಿ, ಧೈರ್ಯವಾಗಿರಿ. 3 ಜನಕ್ಕೂ ಸಮಾಧಾನ ಹೇಳಿದೆ. ಅದಾದ ಮೇಲೆ ನಾನು SP ಅವ್ರಿಗೆ ಎಲ್ಲರಿಗೂ ಏನು ಹೇಳಬೇಕು ಅದನ್ನು ಹೇಳಿದೆ. ಅಲ್ಲಿಂದ ಸುಮ್ಮನೆ ಆಗಿದ್ದರು. ಆದರೆ ಇದು ನಿರಂತರವಾಗಿ ಕಿರುಕುಳ. ಈ ಹುಡುಗ ಇದು ಪೊಲೀಸರ ಕಿರುಕುಳ ಹೆಚ್ಚಾಗಿತ್ತು ಅಂತ ನೀವು ಹೇಳೋ ಪ್ರಕಾರ? ಹೌದೌದು, ಪೊಲೀಸರ ಕಿರುಕುಳ ಇವರ ಕುಮ್ಮಕ್ಕಿನಿಂದ. ಅದರ ಜೊತೆಗೆ ಮಡಿಕೇರಿ ಕ್ಷೇತ್ರದ ಶಾಸಕರ ಮೇಲೆ ಒಂದು ಸಮಸ್ಯೆ ಬಗ್ಗೆ ಹಾಕಿದ್ರು. ಅವರು ಧಮಕಿ ಹಾಕಿದ್ದಾರೆ ವಿನಯ್ ಸೋಮಯ್ಯಗೆ, ನೀವು ವಾಟ್ಸಪ್ಪಲ್ಲಿ ಇದರಲ್ಲಿ ಹಾಕೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲ, ನೇರವಾಗಿ ನನ್ನನ್ನು ಭೇಟಿಯಾಗಿ ಬಂದು ಸಮಸ್ಯೆನ ಹೇಳ್ಕೊಳ್ಬೇಕು ಅಂತ. ಏನು ಅವ್ರದ್ದು ಪೇಯ್ಡ್ ಸರ್ವೆಂಟ್ ಅಂತ ಯೋಚನೆ ಮಾಡಿದ್ದಾರೆ. ಇದು ಸರಿಯಲ್ಲ. ಈಗ ಅವರು ತೆನ್ನೀರ ಮೈನನ ಹೆಸರು ಹಾಕಿದ್ದಾರೆ. ಅವರು ಈಗ ಅದಕ್ಕೆ ಅವರೇ ಕಾರಣ ಅಂತ ಹೇಳುವಂಥದ್ದು ಆತ್ಮಹತ್ಯೆಗೆ ಹಾಕಿದ್ದಾರೆ. ದೂರು ಕೊಟ್ಟಿರೋರು ತೆನ್ನೀರ ಮೈನ ಅಂತ ಹೇಳೋರು. ಸರ್, ಈಗ ಆ ಬಗ್ಗೆ ನೀವು ಏನು ಹೇಳ್ತೀರಿ? ಅವ್ರು ಹೇಳ್ತಾರೆ ತೆನ್ನೀರ ಮೈನಿಗೆ ಹೇಳ್ತಾರೆ, ನನಗೆ ಅವರಿಗೆ ಪರಿಚಯನೇ ಇಲ್ಲ, ನನ್ನ ವಕ್ತಾರನಾಗಿ ದೂರು ಕೊಟ್ಟಿದ್ದೇನೆ ಅಷ್ಟೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಹೇಗೆ ಬೇಕಾದರೂ ಹೇಳಲಿ, ಈ ತೆನ್ನೀರ ಮೈನನ ಸ್ಟೇಟ್ಮೆಂಟಿಗೆಲ್ಲ ನಾನೇನು ರಿಯಾಕ್ಷನ್ ಕೊಡುವಷ್ಟು ದೊಡ್ಡ ಮನುಷ್ಯ ಆತ ಅಲ್ಲ. ಅವನು ತಿಳ್ಕೊಂಡಿರ್ಬೋದು ಭಾಳ ಅಧಿಕಾರ ಶಾಶ್ವತ ಅಂಥೇಳಿ. ಆ ಹಾದಿ ಬೀದಿಯಲ್ಲಿ ಹೋಗೋರಿಗೆಲ್ಲ ನಾನು ರಿಯಾಕ್ಷನ್ ಕೊಡೋದಿಲ್ಲ. ನಾನು
ಆನ್ ದಿ ಬೇಸಿಸ್ ಆಫ್ ದಿ ಸ್ಟೇಟ್ಮೆಂಟ್, ಅಂದರೆ ಡೆತ್ ನೋಟ್ ಅದನ್ನು ತಗೊಳ್ಬೇಕಾಗುತ್ತೆ. ಡೆತ್ ನೋಟಲ್ಲಿ ಏನು ಹೇಳಿದ್ದಾರೆ, ಇವರ ಹೆಸರು ಹೇಳಿದ್ದಾರೆ, ನನಗೆ ಕೊಟ್ಟ ಕಿರುಕುಳ, ಇಬ್ಬರು ಶಾಸಕರ ಹೆಸರು ಹೇಳಿದ್ದಾರೆ. ಹೇಗೆ ಈಶ್ವರಪ್ಪನವರ ಕೇಸಲ್ಲಿ ನನ್ನ ಸಾವಿಗೆ ಈ ಥರ 40% ಕಮಿಷನ್ ಅಂತ ಹೇಳಿದ್ದಾರೆ, ಕಾರಣ ಅಂತ ಹೇಳಿದಾಗ ಅವ್ರ ಮೇಲೆ FIR ಆದ ತಕ್ಷಣ ನಾವು ರಾಜೀನಾಮೆಯನ್ನು ಕೊಡಿಸಿದ್ದೇವೆ. ಈಗೇನಾಗಿದೆ, ಅದು ಎಲ್ಲವೂ ಸುಳ್ಳು ಆಗಿ ಬಿ ರಿಪೋರ್ಟ್ ಆಗಿ ಅವರು ನಿರಪರಾಧಿ ಅಂತ ಆಗಿದೆ, ಅದು ಬೇರೆ. ಈ ಹಂತದಲ್ಲಿ ಡೆತ್ ನೋಟಲ್ಲಿ ಕ್ಲಿಯರ್ ಆಗಿ ಅಪೆಟ್ಮೆಂಟ್ ಟು ಕಮಿಟ್ ಸುಸೈಡ್ ಅಥವಾ ಆತ್ಮಹತ್ಯೆಗೆ ಪ್ರಚೋದನಕಾರಿ ಯಾರು, ಪ್ರಚೋದನೆ ಕೊಟ್ಟವರು ಯಾರು, ಈ 3 ಜನರ ಹೆಸರು ಹೇಳಿದ್ದಾರೆ. ಹಾಗಾಗಿ ಈ ಹಂತದಲ್ಲಿ ಅವ್ರ ಮೇಲೆ FIR ದಾಖಲಾಗಬೇಕು ಅನ್ನೋದೇ ನನ್ನ ಒತ್ತಾಯ. ಸರ್, ಈಗ ಸಾಕಷ್ಟು ಚರ್ಚೆ ಆಗ್ತಿದೆ, ಇದಕ್ಕೆ ಬೇರೆ ಗೊಂದಲಗಳೇನಾದ್ರು ಇದೆಯಾ, ಬರೀ ಇದೇ ಕಾರಣ, ಬೇರೆ ಏನಾದರೂ ಸುಸೈಡ್ಗೆ ಕಾರಣ ಏನಾದ್ರು ಇದೆಯಾ ಅಂತ ಹೇಳುವ? ಬೇರೆ ಕಾರಣ ಯಾವುದೂ ಇಲ್ಲ. ಆತ ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಜಾಬಲ್ಲಿದ್ದಾರೆ, ಜಾಬ್ ಮಾಡಿಕೊಂಡು ಆತನ ಕೆಲಸ ಅವರೇ ಮಾಡ್ತಾ ಇದ್ದಾರೆ. BJPಯ ಒಬ್ಬ ಸಿಂಪತೈಸರ್, ಆ್ಯಕ್ಟಿವ್ ವರ್ಕರ್ನ. ಆದರೆ ಕೊಡಗು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಇರುವಂಥದ್ದು ಅವರ ಒಂದು ಗ್ರೂಪ್. ಅದು ಆ ಗ್ರೂಪಲ್ಲಿ ಹಾಕಿದ್ದೆ ತಪ್ಪು ಅಂದರೆ ಇದು ಹೇಗೆ ಆಗ್ತದೆ? ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವೋ ಅಥವಾ ಇವರ ಎಮರ್ಜೆನ್ಸಿಯಲ್ಲಿದ್ದೇವೆ? ಅದನ್ನು ಸೋಷಿಯಲ್ ಮೀಡಿಯಾದ ಜವಾಬ್ದಾರಿ ಅವರಿಗೆ ಇತ್ತ ಅಂತ ಹೇಳುವುದು. ಅವರ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಂದ್ರ ಅಂತ ಹೇಳೋರು ನಮ್ಮ ಪಕ್ಷದ ರಾಜ್ಯ ಸೋಷಿಯಲ್ ಮೀಡಿಯಾದ ಸದಸ್ಯರು. ಅವರು ಅಡ್ಮಿನ್ ಆಗಿ ಇದು ಮಾಡಿದ್ದಾರೆ. ಅಡ್ಮಿನ್ ಮೇಲೆ ಯಾವತ್ತೂ FIR ಮಾಡೋಂಗೇ ಇಲ್ಲ ಕಾನೂನು ಪ್ರಕಾರ, ಆದರೂ ಮಾಡಿದ್ದಾರೆ. ಇರಲಿ, ಅದು ಕೋರ್ಟು ಅದಕ್ಕೆ ಉತ್ತರ ಕೊಡುತ್ತೆ. ಆದರೆ ಈ ರೀತಿ ಅವರು ಮಾಡ್ತಾ ಇದ್ದ ಅದು ಹೇಳಲೇಬಾರ್ದು ಅಂದರೆ ಉದ್ದೇಶ ಏನು? ಅವ್ರ ಹೆಸರು ಅವ್ರಿಗೇನು ಕೆಟ್ಟ ಹೆಸರು ತರಬೇಕಲ್ಲ. ಒಂದು ರೀತಿ ಜನಜಾಗೃತಿ, ಅವರು ಒಂದು ಸ್ವಲ್ಪ ಕ್ರಿಯಾಶೀಲರಾಗಲಿ ಅಂತ. ಪ್ರತಿಕೃತಿ ಸುಟ್ಟರು FIR, ಅದೇನು ರಸ್ತೆ ಡ್ಯಾಮೇಜ್ ಮಾಡಿಬಿಟ್ರು ಅಂತ. ನಮ್ಮ ಪ್ರತಿಕೃತಿ ಸುಟ್ಟಿದ್ದಾರೆ, ನಾನೊಬ್ಬ ಸ್ಪೀಕರ್ ಇದ್ದಾಗಲೇ ಸುಟ್ಟಿದ್ದಾರೆ, ನಾನು ಏನೂ ಮಾತಾಡಿಲ್ಲ, ಸುಟ್ಕೊಳ್ಳಿ ಅಂತ. ಅಪ್ಪಚ್ಚು ರಂಜನ್ ಮಿನಿಸ್ಟ್ರು ಇದ್ದರು, ಅವರು ಸುಟ್ಟರು. ಏನು ಅದಕ್ಕೆ? ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದಲ್ಲದೆ ವೈಯಕ್ತಿಕ ಸೇಡು ತೀರಿಸುವಂಥ ಕೆಲಸ ಬದನಾಮ್ ಮಾಡ್ತೇವೆ ಅಂತ ಏನಾದರೂ ಯೋಚನೆ ಯಾರಿಗಾದರೂ ಇದ್ದರೆ, ಇನ್ಕ್ಲೂಡಿಂಗ್ SP, ಮಾಡ್ತೇವೆ. ನಾವು ಎಮರ್ಜೆನ್ಸಿಗೆ ಹೆದರಲಿಲ್ಲ, ಇಂಥದಕ್ಕೆಲ್ಲ ಬಗ್ಗದಿಲ್ಲ BJP ಕಾರ್ಯಕರ್ತರು. ನಂದು ವಿನಂತಿ ಇದೆ, ಕಾನೂನಂತೆ ಕೆಲಸ ಮಾಡಿ ಅಷ್ಟೇ. ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ನಮಗೂ ಏನು ಮಾಡಬೇಕು ಅಂತ ಗೊತ್ತಿದೆ. ಒಟ್ಟಾರೆ ಈ ಆತ್ಮಹತ್ಯೆ ಏನಿದೆ, ಇದೀಗ ಪ್ರಕರಣಕ್ಕೆ ಕಾರಣಕರ್ತರಾದ 3 ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತೇಳಿ ಮಾಜಿ ಸ್ಪೀಕರ್ KG ಬೋಪಯ್ಯ ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. BJP ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಬೆಂಗಳೂರಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಮಾಜಿ ಸ್ಪೀಕರ್ ಆದ KG ಬೋಪಯ್ಯಗೆ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡಿದಿರಿ, ಬೆಳಿಗ್ಗೆಯಿಂದ ಅದೇ ಸುದ್ದಿ ಆಗ್ತಾ ಇದೆ. ಏನು ಪ್ರಕರಣ ಸರ್ ಇದು, ಏನಾಗಿದೆ ಅಂತ ಹೇಳುವಂಥದ್ದು? ಇವತ್ತು ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ವಿನಯ್ ಸೋಮಯ್ಯ, ಹಾಗೆ ಬಿರ್ರಾಣಿ ಒಬ್ಬರು ವಿಷ್ಣು ನಾಚಪ್ಪ, ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ BJP ರಾಜ್ಯ ಕಾರ್ಯಕಾರಿಣಿಯಲ್ಲಿ ಇರುವಂಥ ರಾಜೇಂದ್ರ ಅಂತ ಹೇಳೋರು ಅವ್ರದ್ದೇ ಆದಂಥ ಒಂದು ಗ್ರೂಪ್ ಮಾಡಿ ಕೊಡಗು ಜಿಲ್ಲೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಜನರ ಗಮನ ಸೆಳೆಯೋದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ರು. ಅನೇಕರು ಅದಕ್ಕೆ ರಿಯಾಕ್ಷನ್ ಕೊಡ್ತಾಯಿದ್ರು. ಭಾಳ ಜನ ಆ ಗ್ರೂಪಲ್ಲಿ ಸೇರಿಕೊಂಡಿದ್ದಾರೆ. ಈ ಹಿನ್ನೆಲೆ ಒಳಗೆ ಸಾಕಷ್ಟು ಚರ್ಚೆಗಳು ಎಲ್ಲವೂ ಆಗ್ತದೆ. ಇದು ಸರ್ವೇ ಸಾಮಾನ್ಯ. ಒಂದು ಕೆಲವು ತಿಂಗಳ ಹಿಂದೆ ನಾಪೊಕ್ಲಿನ ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಒಂದು ಶೌಚಾಲಯ ಟಾಯ್ಲೆಟ್ ಇದು ಗಬ್ಬೆ ಇರ್ತಾ ಇದೆ ಅಂತ ಹೇಳಿ ಅದಕ್ಕೆ ವಿರಾಜಪೇಟೆ ಶಾಸಕರ ಫೋಟೋವನ್ನು ಟ್ಯಾಗ್ ಮಾಡಿ ಹಾಕಿದ್ರು. ಅದರ ವಿರುದ್ಧ ಅವರ ಪಕ್ಷದ ವಕ್ತಾರ ಅಂತ ಹೇಳಿಕೊಂಡು ತೆನ್ನೀರ ಮೈನಾ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಯಾವ ದರೋಡೆ, ಮರ್ಡರ್, ಇನ್ನೊಂದು ಏನೇನು ಪ್ರಕರಣಗಳಾದರೂ ಪೊಲೀಸು ಇಷ್ಟು ಕ್ವಿಕ್ಕಾಗಿ ಆ್ಯಕ್ಷನ್ ಇಲ್ಲ. FIR ಮಾಡಿ ಅದನ್ನು ಪೊಲೀಸು ಅವರನ್ನು ಹುಡುಕಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ನನಗೆ ತಕ್ಷಣ ಗಮನಕ್ಕೆ ಬಂತು. ನಾನು ಇವತ್ತು ಕಾನೂನು ಏನು ಹೇಳ್ತಾ ಇದೆ, ಯಾವುದೇ ಪ್ರಕರಣಗಳು 7 ವರ್ಷದ ಒಳಗೆ ಅದಕ್ಕೆ ಶಿಕ್ಷೆ ಇದ್ದರೆ ಅವರಿಗೆ ಹಳೆ BNS ಇದು CRPC ಪ್ರಕಾರ 41D ನೋಟಿಸ್ ಕೊಡಬೇಕು, ಅಥವಾ ಈಗಿನ ಹೊಸ 35 ಭಾರತೀಯ ನೀತಿ ಸುರಕ್ಷಾ ಸಂಹಿತೆ ಅದರ ಪ್ರಕಾರ ನೋಟಿಸ್ ಕೊಡಬೇಕು ಅಂತ ಹೇಳುವಂಥದ್ದು ಕಾನೂನು. ಇದು ಎಲ್ಲವನ್ನೂ ಉಲ್ಲಂಘನೆ ಮಾಡಿ ನೇರವಾಗಿ ಅವ್ರನ್ನ ಅರೆಸ್ಟಿಗೆ ಹೋಗಿದ್ದಾರೆ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಇದನ್ನು ಪೊಲೀಸ್ ಗಮನಕ್ಕೆ, SP ಅವರ ಗಮನಕ್ಕೆ ತಂದೆ. ಏನು
ಕಾಂಗ್ರೆಸ್ಗೆ ಒಂದು ಕಾನೂನು, ನಮಗೆ ಬೇರೆಯವರಿಗೆ ಒಂದು ಕಾನೂನು, ಎಲ್ಲಿದೆ ಈ ರೀತಿ ನೀವು ಪೊಲೀಸ್ ಕಳ್ಸೋಕ್ಕೆ ನೋಟಿಸ್ ಕಳಿಸಿ ಅಂತ ಹೇಳಿದಾಗ ಒಂದು ಸ್ವಲ್ಪ ಸುಮ್ಮನೆ ಆದರೂ ಇದು ನಮಗೆ ಗೊತ್ತಿತ್ತು ಏನಾದರೂ ಮಾಡ್ತಾರೆ. ತಕ್ಷಣ ನಾವು ಅದಕ್ಕೆ ನಿರೀಕ್ಷಣಾ ಜಾಮೀನು 3 ದಿವಸದಲ್ಲಿ ತಗೊಂಡು ಮತ್ತು ಆ FIR ಏನು ಮಾಡಿದ್ದಾರೆ ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಇವತ್ತು ಅದು ತಡೆಯಾಜ್ಞೆ ಕೂಡ ಕೊಟ್ಟಿದ್ದಾರೆ. ಅದು ಹಾಗೆ ಇದೆ. ಇದು ಅಷ್ಟಕ್ಕೆ ಸೀಮಿತ ಆಗಿದ್ದರೆ ಸರಿ. ಅದಾದ ನಂತರ ಅವರನ್ನು ರೌಡಿಗಳು ಅಂಥೇಳಿ ಬಿಂಬಿಸುವಂಥ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದೆ, ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದು. ಅದರ ಜೊತೆಗೆ ಇತ್ತೀಚೆಗೆ ಅವರ 3 ಜನರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಹೇಳಿ ಯಾರ್ಯಾರದ್ದು ಇವ್ರದೇ ಕುಮ್ಮಕ್ಕಿನಿಂದ ಅವರಿಗೆ ಪ್ರೊಸೀಜರ್ ಇದೆ. ಹಳೆ 107 ಅಥವಾ ಈಗಿನ 126 ಗುಡ್ ಬಿಹೇವಿಯರ್ ಆಗಬೇಕು, ಸೆಕ್ಯೂರಿಟಿ ಕೊಡಬೇಕು ಅಂಥೇಳಿ ಪ್ರೊಸೀಜರ್ ಇದೆ. ಪೊಲೀಸು ತಹಸೀಲ್ದಾರ್ಗೆ ರಿಪೋರ್ಟ್ ಹಾಕಬೇಕು, ತಹಸೀಲ್ದಾರರು ಇದು ಮಾಡಿ ಅವರಿಗೆ ಶೋಕಾಸ್ ನೋಟಿಸ್ ಕೊಡಬೇಕು. ಇದು ಯಾವುದೂ ಇಲ್ಲ. ನೇರವಾಗಿ ಮಡಿಕೇರಿ ನಗರದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಯಾರೋ ದಿಲೀಪ್ ಅಂತ, ಫೋನ್ ಮಾಡಿ ಅವರಿಗೆ ಹೇಳ್ತಾರೆ, ನಿಮ್ಮ ಮೇಲೆ ಹೀಗೆ ಕೇಸ್ ದಾಖಲಾಗಿದೆ, ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಸೈನ್ ಮಾಡಬೇಕು, ನಿಮಗೆ ಬೇಕಾದರೆ ಆ ನೋಟಿಸದು ಕಾಪಿಯನ್ನು ವಾಟ್ಸಪ್ಪಲ್ಲಿ ಕಳಿಸ್ತೇನೆ, ದಿಮಾಕಿನ ಮಾತಾಡಿದ್ರು. ನನ್ನ ಗಮನಕ್ಕೆ ತಂದರು. ನಾನು ಹೇಳಿದೆ, ನೀವು ಯಾವ ಕಾರಣಕ್ಕೂ ಹೋಗಬಾರ್ದು, ಪ್ರೊಸೀಜರ್ ಇದೆ, ಅದು ಏನು ನೋಟಿಸ್ ಉಂಟು ನೋಟಿಸ್ ತಂದರೆ ಕೊಡಿ, ಧೈರ್ಯವಾಗಿರಿ. 3 ಜನಕ್ಕೂ ಸಮಾಧಾನ ಹೇಳಿದೆ. ಅದಾದ ಮೇಲೆ ನಾನು SP ಅವ್ರಿಗೆ ಎಲ್ಲರಿಗೂ ಏನು ಹೇಳಬೇಕು ಅದನ್ನು ಹೇಳಿದೆ. ಅಲ್ಲಿಂದ ಸುಮ್ಮನೆ ಆಗಿದ್ದರು. ಆದರೆ ಇದು ನಿರಂತರವಾಗಿ ಕಿರುಕುಳ. ಈ ಹುಡುಗ ಇದು ಪೊಲೀಸರ ಕಿರುಕುಳ ಹೆಚ್ಚಾಗಿತ್ತು ಅಂತ ನೀವು ಹೇಳೋ ಪ್ರಕಾರ? ಹೌದೌದು, ಪೊಲೀಸರ ಕಿರುಕುಳ ಇವರ ಕುಮ್ಮಕ್ಕಿನಿಂದ. ಅದರ ಜೊತೆಗೆ ಮಡಿಕೇರಿ ಕ್ಷೇತ್ರದ ಶಾಸಕರ ಮೇಲೆ ಒಂದು ಸಮಸ್ಯೆ ಬಗ್ಗೆ ಹಾಕಿದ್ರು. ಅವರು ಧಮಕಿ ಹಾಕಿದ್ದಾರೆ ವಿನಯ್ ಸ್ವಾಮಿಗೆ, ನೀವು ವಾಟ್ಸಪ್ಪಲ್ಲಿ ಇದರಲ್ಲಿ ಹಾಕೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲ, ನೇರವಾಗಿ ನನ್ನನ್ನು ಭೇಟಿಯಾಗಿ ಬಂದು ಸಮಸ್ಯೆನ ಹೇಳ್ಕೊಳ್ಬೇಕು ಅಂತ. ಏನು ಅವ್ರದ್ದು ಪೇಯ್ಡ್ ಸರ್ವೆಂಟ್ ಅಂತ ಯೋಚನೆ ಮಾಡಿದ್ದಾರ? ಇದು ಸರಿಯಲ್ಲ. ಈಗ ಅವರು ತೆನ್ನೀರ ಮೈನನ ಹೆಸರು ಹಾಕಿದ್ದಾರೆ. ಅವರು ಈಗ ಅದಕ್ಕೆ ಅವರೇ ಕಾರಣ ಅಂತ ಹೇಳುವಂಥದ್ದು ಆತ್ಮಹತ್ಯೆಗೆ ಹಾಕಿದ್ದಾರೆ. ದೂರು ಕೊಟ್ಟಿರೋರು ತೆನ್ನೀರ ಮೈನ ಅಂತ ಹೇಳೋರು. ಸರ್, ಈಗ ಆ ಬಗ್ಗೆ ನೀವು ಏನು ಹೇಳ್ತೀರಿ? ಅವ್ರು ಹೇಳ್ತಾರೆ ತೆನ್ನೀರ ಮೈನಿಗೆ ಹೇಳ್ತಾರೆ, ನನಗೆ ಅವರಿಗೆ ಪರಿಚಯನೇ ಇಲ್ಲ, ನನ್ನ ವಕ್ತಾರನಾಗಿ ದೂರು ಕೊಟ್ಟಿದ್ದೇನೆ ಅಷ್ಟೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಹೇಗೆ ಬೇಕಾದರೂ ಹೇಳಲಿ, ಈ ತೆನ್ನೀರ ಮೈನನ ಸ್ಟೇಟ್ಮೆಂಟಿಗೆಲ್ಲ ನಾನೇನು ರಿಯಾಕ್ಷನ್ ಕೊಡುವಷ್ಟು ದೊಡ್ಡ ಮನುಷ್ಯ ಆತ ಅಲ್ಲ. ಅವನು ತಿಳ್ಕೊಂಡಿರ್ಬೋದು ಭಾಳ ಅಧಿಕಾರ ಶಾಶ್ವತ ಅಂಥೇಳಿ. ಆ ಹಾದಿ ಬೀದಿಯಲ್ಲಿ ಹೋಗೋರಿಗೆಲ್ಲ ನಾನು ರಿಯಾಕ್ಷನ್ ಕೊಡೋದಿಲ್ಲ. ನಾನು ಆನ್ ದಿ ಬೇಸಿಸ್ ಆಫ್ ದಿ ಸ್ಟೇಟ್ಮೆಂಟ್, ಅಂದರೆ ಡೆತ್ ನೋಟ್ ಅದನ್ನು ತಗೊಳ್ಬೇಕಾಗುತ್ತೆ. ಡೆತ್ ನೋಟಲ್ಲಿ ಏನು ಹೇಳಿದ್ದಾರೆ, ಇವರ ಹೆಸರು ಹೇಳಿದ್ದಾರೆ, ನನಗೆ ಕೊಟ್ಟ ಕಿರುಕುಳ, 2 ಶಾಸಕರ ಹೆಸರು ಹೇಳಿದ್ದಾರೆ. ಹೇಗೆ ಈಶ್ವರಪ್ಪನವರ ಕೇಸಲ್ಲಿ ನನ್ನ ಸಾವಿಗೆ ಈ ಥರ 40% ಕಮಿಷನ್ ಅಂತ ಹೇಳಿದ್ದಾರೆ, ಕಾರಣ ಅಂತ ಹೇಳಿದಾಗ ಅವ್ರ ಮೇಲೆ FIR ಆದ ತಕ್ಷಣ ನಾವು ರಾಜೀನಾಮೆಯನ್ನು ಕೊಡಿಸಿದ್ದೇವೆ. ಈಗೇನಾಗಿದೆ, ಅದು ಎಲ್ಲವೂ ಸುಳ್ಳು ಆಗಿ ರಿಪೋರ್ಟ್ ಆಗಿ ಅವರು ನಿರಪರಾಧಿ ಅಂತ ಆಗಿದೆ, ಅದು ಬೇರೆ. ಈ ಹಂತದಲ್ಲಿ ಡೆತ್ ನೋಟಲ್ಲಿ ಕ್ಲಿಯರ್ ಆಗಿ ಅಪೆಟ್ಮೆಂಟ್ ಟು ಕಮಿಟ್ ಸುಸೈಡ್ ಅಥವಾ ಆತ್ಮಹತ್ಯೆಗೆ ಪ್ರಚೋದನಕಾರಿ ಯಾರು, ಪ್ರಚೋದನೆ ಕೊಟ್ಟವರು ಯಾರು, ಈ 3 ಜನರ ಹೆಸರು ಹೇಳಿದ್ದಾರೆ. ಹಾಗಾಗಿ ಈ ಹಂತದಲ್ಲಿ ಅವ್ರ ಮೇಲೆ FIR ದಾಖಲಾಗಬೇಕು ಅನ್ನೋದೇ ನನ್ನ ಒತ್ತಾಯ. ಸರ್, ಈಗ ಸಾಕಷ್ಟು ಚರ್ಚೆ ಆಗ್ತಿದೆ, ಇದಕ್ಕೆ ಬೇರೆ ಗೊಂದಲಗಳೇನಾದ್ರು ಇದೆಯಾ? ಬರೀ ಇದೇ ಕಾರಣ, ಬೇರೆ ಏನಾದರೂ ಸುಸೈಡ್ಗೆ ಕಾರಣ ಏನಾದ್ರು ಇದೆಯಾ ಅಂತ ಹೇಳುವ? ಬೇರೆ ಕಾರಣ ಯಾವುದೂ ಇಲ್ಲ. ಆತ ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಜಾಬಲ್ಲಿದ್ದಾರೆ, ಜಾಬ್ ಮಾಡಿಕೊಂಡು ಆತನ ಕೆಲಸ ಅವರೇ ಮಾಡ್ತಾ ಇದ್ದಾರೆ. BJPಯ ಒಬ್ಬ ಸಿಂಪತೈಸರ್, ಆ್ಯಕ್ಟಿವ್ ವರ್ಕರ್ನ. ಆದರೆ ಕೊಡಗು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಇರುವಂಥದ್ದು ಅವರ ಒಂದು ಗ್ರೂಪ್. ಅದು ಆ ಗ್ರೂಪಲ್ಲಿ ಹಾಕಿದ್ದೆ ತಪ್ಪು ಅಂದರೆ ಇದು ಹೇಗೆ ಆಗ್ತದೆ? ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವೋ ಅಥವಾ ಇವರ ಎಮರ್ಜೆನ್ಸಿಯಲ್ಲಿದ್ದೇವೆ? ಅದನ್ನು ಸೋಷಿಯಲ್ ಮೀಡಿಯಾದ ಜವಾಬ್ದಾರಿ ಅವರಿಗೆ ಇತ್ತ ಅಂತ ಹೇಳುವುದು. ಅವರ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಂದ್ರ ಅಂತ ಹೇಳೋರು ನಮ್ಮ ಪಕ್ಷದ ರಾಜ್ಯ ಸೋಷಿಯಲ್ ಮೀಡಿಯಾದ ಸದಸ್ಯರು. ಅವರು ಅಡ್ಮಿನ್ ಆಗಿ ಇದು ಮಾಡಿದ್ದಾರೆ. ಅಡ್ಮಿನ್ ಮೇಲೆ ಯಾವತ್ತೂ FIR ಮಾಡೋಂಗೇ ಇಲ್ಲ ಕಾನೂನು ಪ್ರಕಾರ, ಆದರೂ ಮಾಡಿದ್ದಾರೆ. ಇರಲಿ, ಅದು ಕೋರ್ಟು ಅದಕ್ಕೆ ಉತ್ತರ ಕೊಡುತ್ತೆ. ಆದರೆ ಈ ರೀತಿ ಅವರು ಮಾಡ್ತಾ ಇದ್ದ ಅದು ಹೇಳಲೇಬಾರ್ದು ಅಂದರೆ ಉದ್ದೇಶ ಏನು? ಅವ್ರ ಹೆಸರು ಅವ್ರಿಗೇನು ಕೆಟ್ಟ ಹೆಸರು ತರಬೇಕಲ್ಲ. ಒಂದು ರೀತಿ ಜನಜಾಗೃತಿ, ಅವರು ಒಂದು ಸ್ವಲ್ಪ ಕ್ರಿಯಾಶೀಲರಾಗಲಿ ಅಂತ. ಪ್ರತಿಕೃತಿ ಸುಟ್ಟರು FIR, ಅದೇನು ರಸ್ತೆ ಡ್ಯಾಮೇಜ್ ಮಾಡಿಬಿಟ್ರು ಅಂತ. ನಮ್ಮ ಪ್ರತಿಕೃತಿ ಸುಟ್ಟಿದ್ದಾರೆ, ನಾನೊಬ್ಬ ಸ್ಪೀಕರ್ ಇದ್ದಾಗಲೇ ಸುಟ್ಟಿದ್ದಾರೆ, ನಾನು ಏನೂ ಮಾತಾಡಿಲ್ಲ, ಸುಟ್ಕೊಳ್ಳಿ ಅಂತ. ಅಪ್ಪಚ್ಚು ರಂಜನ್ ಮಿನಿಸ್ಟ್ರ್ ಇದ್ದರು, ಅವರು ಸುಟ್ಟರು.
ಏನು ಅದಕ್ಕೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದಲ್ಲದೆ ವೈಯಕ್ತಿಕ ಸೇಡ್ ತೀರಿಸುವಂಥ ಕೆಲಸ ಬದನಾಮ್ ಮಾಡ್ತೇವೆ ಅಂತ ಏನಾದರೂ ಯೋಚನೆ ಯಾರಿಗಾದರೂ ಇದ್ದರೆ ಇನ್ಕ್ಲೂಡಿಂಗ್ ಎಸ್ ಪಿ ಮಾಡ್ತೇವೆ. ನಾವು ಎಮರ್ಜೆನ್ಸಿಗೆ ಹೆದರಲಿಲ್ಲ, ಇಂಥದಕ್ಕೆಲ್ಲ ಬಗ್ಗದಿಲ್ಲ ಬಿ ಜೆ ಪಿ ಕಾರ್ಯಕರ್ತರು. ನಂದು ವಿನಂತಿ ಇದೆ, ಕಾನೂನಂತೆ ಕೆಲಸ ಮಾಡಿ ಅಷ್ಟೇ. ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ನಮಗೂ ಏನು ಮಾಡಬೇಕು ಅಂತ ಗೊತ್ತಿದೆ. ಒಟ್ಟಾರೆ ಈ ಆತ್ಮಹತ್ಯೆ ಏನಿದೆ ಇದೀಗ ಪ್ರಕರಣಕ್ಕೆ ಕಾರಣಕರ್ತರಾದ 3 ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತೇಳಿ ಮಾಜಿ ಸ್ಪೀಕರ್ ಕೆ ಜಿ ಬೋಪಯ್ಯ ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.